ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ODI ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮಗ ಆಫ್ಟರ್ ದ ಫಸ್ಟ್ ಲಾಸ್ ಇಂಗ್ಲೆಂಡ್ ಅವರು 2-2 ಕೂಡ ಗೆಲ್ಲಬೇಕು ಅಂತ ಅನ್ಕೊಂಡ್ ಬರ್ತಾ ಇದ್ದಾರೆ ಮಗ ಮ್ಯಾಚಿಗೆ. ಮ್ಯಾಮ್ ಹೇಳ್ತೀನಿ, ಈ ಸೀರೀಸೂ ಕೂಡ ಇಂಡಿಯಾಗೆಲ್ಲ ಯಾಕೋ ನನಗೆ ಡೌಟ್ ಕಾಣಿಸ್ತಾ ಇಲ್ಲ. ಯಾಕಂದರೆ T20 ಸೀರೀಸ್ ನೋಡ್ತಂದ್ರೆ 6 ಇಂಚಿಗೆ ಡಾಮಿನೇಷನ್ನು. ಫಸ್ಟ್ ಮ್ಯಾಚ್ ನೋಡ್ತಂದ್ರೆ ಆರಾಮಾಗಿದ್ರು, ಸಲೀಸಾಗಿದ್ರು, 350 ಟಾರ್ಗೆಟ್ ಕೊಟ್ಟರು ಚೇಸ್ ಮಾಡ್ತಾರ ಕಾಣಿಸ್ತಾ ಇದ್ರು ಇಂಡಿಯಾ. ಸೊ ಈ ಮ್ಯಾಚ್ನ ನನಗೇನೋ ಅನ್ನಿಸ್ತಾ ಇಲ್ಲ. ಹೆವಿಲಿ ಇವರು ಕನ್ವಿನ್ಸಿಂಗ್ಲಿ ಬೇಡ, ಅಟ್ಲೀಸ್ಟ್ ಕ್ಲೋಸಿಗೆ ಬಂದ್ಬಿಟ್ಟು ಟಕ್ಕರ್ ಕೊಟ್ಬಿಟ್ಟು ಫೈಟ್ ಕೊಟ್ಬಿಟ್ಟಾರೆ ಗೆಲ್ತಾರೆ ಅಂತ ಯಾಕೋ ಇಂಗ್ಲೆಂಡು ನನಗೆ ಅನ್ನಿಸ್ತಿಲ್ಲ ಮಗ. ಆ ಮಟ್ಟಿಗೆ ಒಂದು ಕಾನ್ಫಿಡೆನ್ಸ್ ಕೊಡುವಂಥ ಟೀಮ್ ಥರ ಕಾಣಿಸ್ತಿಲ್ಲ. ಯಾಕಂದರೆ ಸ್ಟ್ರಗಲ್ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ. ಹಂಗಂತ ಇಂಗ್ಲೆಂಡ್ರು ಗೆಲ್ಲದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ. ಬಟ್ ನಾ ಅನ್ಕೊಳೋ ಪ್ರಕಾರ ಇಂಡಿಯಾ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ಮ್ಯಾಚ್ನ. ಆ್ಯಂಡ್ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂತಂದರೆ ಇಂಗ್ಲೆಂಡ್ ಅವರು ಬಹುಶಃ ಅದೇ ಪ್ಲೇಯಿಂಗ್ 11 ಜೊತೆಗೆ ಹೋಗೋ ಸಾಧ್ಯತೆ ಇದೆ. ಆ್ಯಂಡ್ ಇಂಡಿಯಾ ಪ್ಲೇಯಿಂಗ್ 11 ಚೇಂಜಸ್ ಆಗೇ ಆಗುತ್ತೆ. ಅದೇ ವಿರಾಟ್ ಕೊಹ್ಲಿ ಒಳಗಡೆ ಬರ್ತಾ ಇದ್ದಾರೆ, ಯಶಸ್ವಿ ಜಾಯ್ಸ್ವಾಲ್ ಕೂತ್ಕೊತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ ಓಪನ್ ಮಾಡ್ತಾರೆ ಗಿಲ್ ಆ್ಯಂಡ್ ರೋಹಿತ್ ಶರ್ಮಾ. ಇಲ್ಲಿ ಯಶಸ್ವಿ ಜಾಯ್ಸ್ವಾಲಿಗೆ ಇನ್ನೂ ಒಂದು ಆಪರ್ಚುನಿಟಿ ಕೊಡ್ಬೋದಲ್ವಾ ಗುರು ಅಂತ ಕೇಳ್ಬೋದು. ಎಲ್ಲಿ ಕೊಡ್ತೀರಾ? ಯಶಸ್ವಿ ಜಾಯ್ಸ್ವಾಲ್ ನೆಟ್ಟೆ ಗಾಡಿ ರೋಹಿತ್ ಶರ್ಮನ ಕೂರ್ಸೋಕ್ಕಾಗತ್ತಾ? ಫಸ್ಟ್ ಮ್ಯಾಚ್ ಆಪರ್ಚುನಿಟಿ ಸಿಕ್ಕಿತ್ತು, ಅಲ್ಲಿನೂ ಒಂದು ಸೆಂಚುರಿ ಬ್ರಿಲಿಯಂಟಾಗಿ ಬಂದಿತ್ತು ಅಂತಂದಿದ್ರೆ ಗೊತ್ತಿತ್ತು ಅವ್ರಿಗೂ ಕೂಡ ಈ ಮ್ಯಾಚ್ ಅಂದ್ರೆ ಸಗದಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನಗೆ ಆಪರ್ಚುನಿಟಿ ಅನ್ನೋದು ಹುಡಿಕೊಂಡ್ಬರುತ್ತೆ ಅಂತ. ಬಟ್ ಅವ್ರನ್ನ ಗ್ರ್ಯಾಪ್ ಮಾಡ್ಕೊಂಡಿಲ್ಲ ಜಾಯ್ಸ್ವಾಲ್ ಅವರು. ಡೆಬ್ಯೂಲೇನೋ ಮಸ್ತಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ ಅವ್ರ ಕೈಯಲ್ಲಿ. ಒಂದು ಮ್ಯಾಚು ಅಷ್ಟೇ ಇವಾಗ ಕೂರಿಸ್ತಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಹರ್ಷಿತ್ ರಾಣಾ ಅವ್ರು ಆಡಿಸ್ತಾರೆ ಅಥವಾ ಹರ್ಷದೀಪ್ ಸಿಂಗ್ನ ಮತ್ತೆ ತೊಗೊಂಡ್ಬರ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಹರ್ಷಿತ್ ರಾಣಾ ಬೇರೆ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಇನಿಷಿಯಲಿ ಓಡಿಸ್ಕೊಂಡ್ರು ಕೂಡ ಸಖತ್ ವಿಕೆಟ್ಸ್ಗಳನ್ನ ಕ್ರೂಷಿಯಲ್ ಟೈಮಲ್ಲಿ ಎತ್ಬಿಟ್ಟು ಕಮ್ ಬ್ಯಾಕ್ ಮಾಡಿಸಿದ್ರು ಗೇಮಿಗೆ. ಸೊ ಹರ್ಷಿತ್ ರಾಣಾ ಅವ್ರಿಗೆ ಆಪರ್ಚುನಿಟಿ ಸಿಗಲೇಬೇಕು, ಯಾಕಂದರೆ ಆ ಥರ ಪರ್ಫಾರ್ಮ್ ಮಾಡ್ತಾರೆ ಲಾಸ್ಟ್ ಮ್ಯಾಚು. ಅವ್ರಿಗೆ ಏನಾರು ಫಸ್ಟೇ ಹರ್ಷದೀಪ್ ಸಿಂಗ್ನ ಆಡಿಸ್ಬಿಟ್ಟು ಏನಾರು ಅವ್ರ ವಿಕೆಟ್ಗಳನ್ನ ಎತ್ತಿತ್ತು ಅಂದರೆ ಚೆನ್ನಾಗಿ ಆಡಿತ್ತು ಅಂದರೆ ಓಕೆ. ಬಟ್ ಇವಾಗ ಹರ್ಷದೀಪ್ ಸಿಂಗ್ನ ಬಿಟ್ಬಿಟ್ಟು ಹರ್ಷಿತ್ ರಾಣಾನ ಆಡಿಸ್ಬಿಟ್ಟು ಇವಾಗ ಹರ್ಷಿತ್ ರಾಣಾನ ಕೂರ್ಸೋಕ್ಕೂ ಕೂಡ ಆಗೋದಿಲ್ಲ, ಅವ್ರನ್ನ ಆಡ್ಸೋಕ್ಕೂ ಕೂಡ ಆಗೋದಿಲ್ಲ. ಆ ಥರ ಒಂದು ದ್ವಂದ್ವದಲ್ಲಿದ್ದಾರೆ. ಶಮಿ ಅವರಂತೂ ಆಡಲೇಬೇಕಾದ್ರೆ ಶೋರ್ ಆಗಿ 11 ಇರೋವಂಥ ಪ್ಲೇಯರು ಚಾಂಪಿಯನ್ಸ್ ಟ್ರೋಫಿಗೆ. ಆ್ಯಂಡ್ ಕುಲ್ದೀಪ್ ಯಾದವ್ನ ಆಡಿಸ್ತಾರೆ, ವರುಣ್ ಚಕ್ರವರ್ತಿನ ಆಡಿಸ್ತಾರೆ ಈ ಮ್ಯಾಚ್ ಅನ್ನೋದು ಒಂದು ಕನ್ಫ್ಯೂಷನು. ವರುಣ್ ಚಕ್ರವರ್ತಿನ ನೋಡ್ತಾ ಇದ್ದಾರೆ ಇವರು ಏನಾದರೂ ಚಾಂಪಿಯನ್ಸ್ ಟ್ರೋಫಿಗೆ ಅನ್ನೋದು ಇನ್ನೂ ಸಾಕು ಗೊತ್ತಿಲ್ಲ. ಬಟ್ ಒಂದು ಸ್ಕ್ವಾಡಿಗೆ ಹಾಕೊಂಡಿದ್ದಾರೆ, ಅವ್ರನ್ನ ಇನ್ನೂ ಆಡಿಸ್ತಾ ಇಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಪ್ಲೇಯಿಂಗ್ 11 ರಿಲೇಟೆಡ್ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದೆ. ಇಂಡಿಯಾ ಅದು ಏನೇನು ಮಾಡ್ತಾರೆ, ಬೌಲಿಂಗ್ ಯೂನಿಟ್ ವಿಚಾರಕ್ಕೆ ಬಂತು ಅಂತಂದರೆ ಏನೇನು ಮಾಡ್ಕೊಂಡು ಬರ್ಬೋದು ಅಂತ. ಆ್ಯಂಡ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಬರಾಬಟ್ಟಿ ಸ್ಟೇಡಿಯಂ ಕಟಕ್ದಲ್ಲಿ ಆಗ್ತಾ ಇರುವಂಥ ಮ್ಯಾಚು. 2019 ಇಂಡಿಯಾ ಲಾಸ್ಟ್ ಇಲ್ಲಿ ಮೆನ್ಸ್ ODI ಕ್ರಿಕೆಟ್ನ ಆಡಿದ್ದು. ಅಲ್ಲಿಂದ ಇಲ್ಲಿವರು ಆಡಿಲ್ಲ, ಆಲ್ಮೋಸ್ಟ್ 5 ವರ್ಷನೇ ಆಗ್ತಾ ಬಂತು. ಸೊ 5 ವರ್ಷ ಆದಮೇಲೆ ಕಟಕ್ಕಲ್ಲಿ ಇಂಡಿಯಾ ಏನು ಮಾಡುತ್ತೆ? ಲಾಸ್ಟ್ 7 ಮ್ಯಾಚು ಇಂಡಿಯಾ ಇಲ್ಲಿ ಆಡಿರೋದು ಎಲ್ಲ ಮ್ಯಾಚ್ನೂ ಕೂಡ ಗೆದ್ದಿದ್ದಾರೆ. ಲಾಸ್ಟ್ 7 ಮ್ಯಾಚ್ ಕಡಕಾಗಿ ಇಟ್ಕೊಂಡಿದ್ದಾರೆ ಸ್ಟ್ಯಾಟ್ಸು. ಸೊ ಸ್ಟ್ಯಾಟ್ಸ್ ನೋಡ್ಬಿಟ್ಟೆ ಒಂಥರ ನನಗೆ ಭಯಂಕರ ಕಾನ್ಫಿಡೆನ್ಸ್ ಬರ್ತೈತೆ, ಇಂಡಿಯಾ ಯಾಕೋ ಒಳ್ಳೆ ಡೌಟ್ ಕಾಣಿಸ್ತಾ ಇಲ್ಲ ಅಂತ. ಇಂಡಿಯಾ ಇಲ್ಲಿ ಆಡಿರುವಂಥದ್ದು ಟೋಟಲಾಗಿ ಇಂಡಿಯಾ ಮಾತ್ರ ಅಂತಲ್ಲ, ಓವರಾಲ್ ಆಗಿ ಇಲ್ಲಿ 19 ODI ಮ್ಯಾಚ್ ಆಗಿದೆ ಮೆನ್ಸ್ ODIs ಅಂತ ಬಂದಾಗ. ಅದರಲ್ಲಿ ಇಂಡಿಯಾ ಆಡಿದೆ 17 ODI ಮ್ಯಾಚ್ನ, 17ರಲ್ಲಿ 13 ODI ಮ್ಯಾಚ್ನ ಇಂಡಿಯಾ ಗೆದ್ದಿದ್ದಾರೆ. ಸೊ ಕೇವಲ ಸ್ವಲ್ಪ ಫ್ಯೂ ಮ್ಯಾಚಸ್ನ ಅಷ್ಟೇ ಸೋತಿದ್ದಾರೆ. ಏನಂತ ಹೆವಿ ದಬಾಕೋಣೋ ಥರ ಸ್ಟ್ಯಾಟ್ಸ್ ಇದೆ ಅಂತ ಏನಿಲ್ಲ, ಕಡಕಾಗೇನೆ ಇದೆ ಈ ಸ್ಟ್ಯಾಟ್ಸು. 17ರಲ್ಲಿ 13ನ ಗೆದ್ದಿದ್ದಾರೆ ಅಂತಂದರೆ ಚೆನ್ನಾಗೇನೆ ಇದೆ ಸ್ಟ್ಯಾಟ್ಸು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಬಂದಾಗ ಇಲ್ಲಿ 5 ಮ್ಯಾಚ್ ಆಗಿದೆ. ಆಗಿರುವಂಥ 16 ಮ್ಯಾಚಲ್ಲಿ 17 ಮ್ಯಾಚಲ್ಲಿ 5 ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡೇ ಆಗಿದೆ. ಅದರಲ್ಲಿ 3 ಮ್ಯಾಚ್ನ ಇಂಡಿಯಾ ಗೆದ್ದಿದೆ, 2 ಮ್ಯಾಚ್ನ ಇಂಗ್ಲೆಂಡ್ ಗೆದ್ದಿದೆ. ಹಂಗೆ ನೋಡೋಕೆ ಹೋದ್ರೆ ಸ್ವಲ್ಪ ಏನಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ, ಅಕ್ಕಪಕ್ಕದಲ್ಲೇ ಇದ್ದಾರೆ. ಸ್ಟ್ಯಾಟ್ಸ್ ವಿಚಾರಕ್ಕೆ, ಹೆಡ್ ಟು ಹೆಡ್ ವಿಚಾರಕ್ಕೆ ಈ ಸ್ಟೇಡಿಯಮಲ್ಲಿ ಬಂತು ಅಂತಂದರೆ. ಆ್ಯಂಡ್ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು ಸಚಿನ್ ಟೆಂಡೂಲ್ಕರ್ ಅವ್ರದ್ದು 469 ರನ್ನು. ಸಚಿನ್ ಟೆಂಡೂಲ್ಕರ್ ಇವಾಗ ಇಲ್ಲ. ಆ್ಯಂಡ್ ಅನಿಲ್ ಕುಂಬ್ಳೆ ಅವ್ರದ್ದು ಹೈಯೆಸ್ಟ್ ವಿಕೆಟ್ಸ್ಗಳು ರೆಕಾರ್ಡ್ ಆಗಿದೆ ಇಲ್ಲಿ. ಅವ್ರದ್ದೆಲ್ಲ ಬೇಡ, ಇವಾಗ ಸುಮ್ಮನೆ ಸ್ಟ್ಯಾಟ್ಸ್ ಹೇಳ್ತಾ ಇದ್ದೀನಿ ಇಷ್ಟೇ. ಆ್ಯಂಡ್ ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರುವಂಥದ್ದು ಒಂದು ಟೀಮಿಂದ, ಅದು 381 2017ನಲ್ಲಿ ಹೊಡೆದಿದ್ದು ಇಂಗ್ಲೆಂಡ್ ಮೇಲೇ ಹೊಡೆದಿದ್ದು 381. ಸೊ ಹೈ ಸ್ಕೋರಿಂಗ್ ಕೂಡ ಆಗ್ಬೋದು ಆ್ಯಂಡ್ ಲೋ ಸ್ಕೋರಿಂಗ್ ಕೂಡ ಆಗ್ಬೋದು. 169 ಇಲ್ಲಿ ಲೋಯೆಸ್ಟ್ ಫಸ್ಟ್ ಇನ್ನಿಂಗ್ ಸ್ಕೋರ್ ರೆಕಾರ್ಡ್ ಆಗಿರುವಂಥದ್ದು, ಅದು 2007ನಲ್ಲಿ. ಸೊ ಹಳೆ ಜಮಾನದೆಲ್ಲ ಬೇಡ ಕತೆಗಳೆಲ್ಲ, ಇವಾಗಿಂದ ಹೇಳಿದ್ರು ಆವ್ರೇಜ್ ಎಷ್ಟಿದೆ ಅಂತ ಅಂದರೆ 260 to 280 ಆವ್ರೇಜ್ ಅಂತ ಇಟ್ಕೊಳ್ಳಿ ಗುರು ಈ ಒಂದು ವೆನ್ಯೂದು. ಓವರಾಲ್ ಆಗಿ ಮೆನ್ಸ್ದು ವುಮೆನ್ಸ್ದು ಇನ್ಕ್ಲೂಡ್ ಮಾಡ್ಕೊಂಡ್ರೆ 27 ಮ್ಯಾಚು ಇಲ್ಲಿ ಆಗಿದೆ ಬರಾಬಟ್ಟಿ ಸ್ಟೇಡಿಯಂ ಅಲ್ಲಿ. ಅದರಲ್ಲಿ 16 ಮ್ಯಾಚ್ನ ಗೆದ್ದಿರೋದು, ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು, ಅಂದರೆ ಚೇಸ್ ಡೌನ್ ಮಾಡಿದವರು. 9 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಅಂದರೆ ಏನು ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಇವ್ರಿಗೇನು ಅಸಿಸ್ಟೇ ಇಲ್ಲ, ಇವ್ರು ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಅಂದರೆ ಸ್ವಲ್ಪ ಕಂಪ್ಯಾರಿಸನಲ್ಲಿ ನೋಡ್ತಾ ಹೋದಾಗ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ ಬೆಟರ್ ಆಗುತ್ತೆ, ಅದರಿಂದ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ರೆ ಬೆಟರ್ ಆಪ್ಷನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಂಗ್ಲೆಂಡ್ ಅವರು ಈ ಮ್ಯಾಚು ಫಸ್ಟ್ ಮ್ಯಾಚ್ ಮಾಡಿದಂಥ ತಪ್ಪನ್ನ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಕಾಣಿಸುತ್ತೆ. ಬೌಲಿಂಗ್ ಮಾಡೋಣಾಗರು, ಆರಾಮಾಗಿ ಚೇಸ್ ಡೌನ್ ಮಾಡೋಣಾಗರು ಅಂತ ಬರಬಹುದು. ಇಂಡಿಯಾದವ್ರಿಗೆ ಚೇಸ್ ಡೌನ್ ಮಾಡೋಕ್ಕೆ ಬಿಡ್ತು ಅಂತಂದರೆ ತಗ್ಲಾಕ್ಬಿಡ್ತಾರೆ ನಮ್ಮನ್ನ, ವಾಡ್ದ ಸೀಳ್ ನೇತಾಕ್ಬಿಡ್ತಾರೆ ನಮ್ಮನ್ನ.
ಆದ್ದರಿಂದ ನಾವೇ ಚೇಂಜ್ ಮಾಡೋಣ ಅಂತ ಹೋಗ್ತಾರೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಇಂಡಿಯಾ ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಮಾಡೋದೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಬೇರೆ ಕಮ್ಬ್ಯಾಕ್ ಮಾಡಿದರೆ ಈ ಮ್ಯಾಚು ಒಂದು ಹ್ಯೂಜ್ ಕಮ್ಬ್ಯಾಕ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ವರ್ಲ್ಡ್ ಕಪ್ಪಲ್ಲಿ ಎಲ್ಲಿ ಬಿಟ್ಟಿದ್ರು ಲಾಸ್ಟು ODI ವರ್ಲ್ಡ್ ಕಪ್ಪಲ್ಲಿ, ಸೊ ಅಲ್ಲಿಂದ ಆ ಒಂದು ಫಾರ್ಮ್ನ ಎತ್ಕೊಂಡು ಹೋಗ್ಬೇಕಷ್ಟೇ. ಮಧ್ಯದಲ್ಲಿ ಅದು ಇದೆಲ್ಲ ಆಡಿದ್ರಲ್ಲ, ಅದೆಲ್ಲ ಬಿಟ್ಟಾಕ್ಬಿಡ್ಬೇಕು. ಅಲ್ಲಿ ನಿಲ್ಲಿಸಿದಂಥ ಫಾರ್ಮ್ ಏನಿದೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದಂಥದ್ದು, ಅಲ್ಲಿಂದ ತೊಗೊಂಡು ಹೊರಟೋಗ್ಬಿಡ್ಬೇಕು ಹಂಗೆ ಫಾರ್ಮ್ನ ಅಂತ ಅನ್ಕೊಂತ ಇದ್ದೀವಿ. ನೋಡೋಣ, ವಿರಾಟ್ ಕೊಹ್ಲಿ ಮೇಲೆ ಸಿಕ್ಕಾಪಟ್ಟೆ ಕಣ್ಣು ಇವತ್ತು ಇರುತ್ತೆ. ಆ್ಯಂಡ್ ಇಬ್ಬರು ಓಪನರ್ಸು ಕೂಡ ಲಾಸ್ಟ್ ಟೈಮು ರನ್ಸ್ನ ಹೊಡೆದಿಲ್ಲ ಲಾಸ್ಟ್ ಮ್ಯಾಚಲ್ಲಿ. ಸೊ ಅವರಿಬ್ಬರ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಅಂದರೆ ಈ ಮ್ಯಾಚು ಶುಭ್ಮನ್ ಗಿಲ್ ಓಪನ್ ಮಾಡೋ ಸಾಧ್ಯತೆ ಇದೆ, ಯಶಸ್ವಿ ಜೈಸ್ವಾಲ್ ಇಲ್ವಲ್ಲ. ಸೊ ಅದರಿಂದ ಶುಭ್ಮನ್ ಗಿಲ್ ಬ್ಯಾಟಿಂದ ಸಖತ್ತಾಗಿ ರನ್ಸ್ ಬಂದಿದೆ. ರೋಹಿತ್ ಶರ್ಮಾ ಮೇನಾಗಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರು. ಸೊ ಅವ್ರ ಮೇಲೆ ಕಣ್ಣು ಇದ್ದೇ ಇರುತ್ತೆ, ವಿರಾಟ್ ಕೊಹ್ಲಿ ಮೇಲೆ ಕಣ್ಣು ಇದ್ದೇ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ನನಗನ್ನಿಸ್ತಾ ಇದೆ ಈ ಮ್ಯಾಚು ಇಂಡಿಯಾ ಗೆಲ್ತಾರೆ ಅಂತ. ನಿಮಗೇನು ಅನಿಸ್ತಾ ಇದೆ? ಇಂಡಿಯಾ ಗೆಲ್ತಾರಾ ಅಥವಾ ಇವರು ಗೆದ್ದುಬಿಟ್ಟು ಸೀರೀಸ್ನ ಹೋಲ್ಡಲ್ಲಿ ಇಟ್ಕೊಂಡಿರ್ತಾರ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.